ಕಡೆಗೆ ಗದಗದಿಂದ ಹಿಡ್ಕೊಂಡು ಈ ಕಡೆ ಭಾಗ ಬರ್ತಾರೆ ನನಗೆ ತಿಳಿದು ಬಂತು. ಹಾಗಿದ್ದಾಗ ಇಲ್ಲಿ ನಮ್ಮ ಮೈಕ್ ಹಚ್ಚತಕ್ಕಂಥ ಅಪ್ಪವರು ಇದ್ದಾರೆ. ಅವ್ರು ಹೇಳ್ತಾರೆ ಬಸವಣ್ಣವ್ರ ಮೇಲೆ ಬಹಳ ಅಭಿಮಾನ, ಅಪಾರ ಗೌರವ. ಈ ಕಡೆಗೆ ಅನೇಕ ಜನ ನಮ್ಮ ಮುಸ್ಲಿಂ ಬಾಂಧವರನ್ನ ಬಸವಣ್ಣನವರ ಬಗ್ಗೆ ಬಹಳ ಅಭಿಮಾನ ಇರೋದನ್ನು ನೋಡ್ತೇವೆ ನಾವು. ಯಾಕೆ ಅಭಿಮಾನ ಇರಬೇಕು ಅಂತಂದ್ರೆ, ಹೌದು, ಬಸವಣ್ಣನವರ ತತ್ವ ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು, ಎಂಥವರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅದು ವಿಶ್ವ ಸಂದೇಶ. ಅಪ್ಪವ್ರು ಹೇಳಿದ್ರು, ನಾನೊಬ್ಬ ಲಿಂಗ ಕಟ್ಟಿಲ್ಲ, ಲಿಂಗ ಪೂಜೆ ಮಾಡೋದಿಲ್ಲ, ಆದರೂ ಕೂಡ ನಾನು ಬಸವ ತತ್ವವನ್ನ ನಿಜದ ಆಚರಣೆಯಲ್ಲಿ ತೆಗೆದುಕೊಂಡು ಬಂದಿದ್ದೇನೆ ಅಂತ. ಹೌದು, ಇದರಲ್ಲಿ ಲಿಂಗು ಕಟ್ಟದೇ ಇದ್ರೂ ಕೂಡ ಬಸವಾಯುಧರಾಗಲಿಕ್ಕೆ ಎಲ್ಲರೂ ಕೂಡ ಸಾಧ್ಯ. ಏನ್ರಿ, ಎಲ್ಲರೂ ಬಸವಾಯುಧರಾಗಬಹುದು. ಆದರೆ ಲಿಂಗವನ್ನು ಆಚರಣೆ ಮಾಡಿಕೊಂಡು ಲಿಂಗಾಯುಧರಾಗ್ತಕ್ಕಂಥವರು ಇವತ್ತ ದಾರಿ ತಪ್ಪಿ ಹೋಗ್ತಕ್ಕಂಥ ಸಂದರ್ಭ ಇವತ್ತು ಬರ್ತಾ ಇದೆ. ಆದರೆ ಲಿಂಗದ ಮೇಲೆ ಅಭಿಮಾನ ಇಲ್ಲ. ಯಾರು ಲಿಂಗಾಯುಧರಾಗಬೇಕಾಗಿದೆಯೋ, ಯಾರು ಅಂಗದ ಮೇಲೆ ಲಿಂಗವು ಇರಬೇಕಾಗಿದೆಯೋ ಅವರೇ ಆಗ್ತಾ ಇಲ್ಲ. ಆದರೆ ನಿಮ್ಮವರು ಇಷ್ಟೊಂದು ಅಭಿಮಾನವನ್ನು ಇಟ್ಟುಕೊಂಡು ಈ ಒಂದು ಬಸವ ಉತ್ಸವ ಕಾರ್ಯಕ್ರಮದಲ್ಲಿ ಅಷ್ಟೇ ಅಲ್ಲದೆ ವೇದಿಕೆ ಮೇಲೆ ಬೇರೆ ಕಡೆಗಳು ಕೂಡ ಬಸವಣ್ಣನವರ ತತ್ವವನ್ನ ಹಂಚತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಕೈಯಿರ್ತಕ್ಕಂಥ ಮಾಡಿಕೊಡ್ತೇನೆ. ಮರುಳಶಂಕರ ದೇವರು 12 ವರ್ಷ ಗುಪ್ತವಾಗಿ ಏನಂದ್ರೆ ಆ ಬಸವಣ್ಣನವರು ಕಟ್ಟಿರುವಂತಹ ಮಹಾಮನೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ಇರ್ತಕ್ಕಂಥವರು, ಗುಪ್ತವಾದ ಭಕ್ತಿಯನ್ನ ಮಾಡಿರುವಂಥವರು, ನಿಜ ಲಿಂಗೈಕ್ಯರು. ಅವರು ಅಂಥ ಒಂದು ಭಕ್ತಿ, ಅಪಾರವಾದ ಭಕ್ತಿಯನ್ನ ಹೊರಗೆ ಹುಡುಕಿ ತೆಗೆದವರು ಯಾರು ಅಂದ್ರೆ ಅಲ್ಲವ ಪ್ರಭುದೇವರು, ಗುರು ಬಸವಣ್ಣನವರು ಅಂತಕ್ಕಂಥದ್ದು. ಅಂಥ ಅಫ್ಘಾನಿಸ್ತಾನದಿಂದ ಬಂದು 12 ವರ್ಷ ತಮ್ಮ ಒಂದು ಯಾರಿಗೂ ಕೂಡ ಪ್ರಚಾರವಿಲ್ಲದಂತೆಯೇ ತಮ್ಮ ಭಕ್ತಿಯ ಸೇವೆಯನ್ನ ಮಾಡಿರ್ತಕ್ಕಂತಹ ಮರುಳು ಶಂಕರ ದೇವರ ಒಂದು ಸಂಪ್ರದಾಯಿಕರಾಗಿ ಗುರು ಬಸವಣ್ಣನವರ ಮೇಲೆ ಅಪಾರ ನಂಬಿಕೆಯನ್ನ ಇಟ್ಟುಕೊಂಡು ಈ ಉತ್ಸವದಲ್ಲಿ 3 ವರ್ಷದ ಉತ್ಸವದೊಳಗೂ ಕೂಡ ನಾವು ನೋಡ್ತಾ ಇದ್ದೇವೆ. ಅಪಾರವಾದ ಗೌರವದಿಂದ ಇದರೊಳಗೆ ಭಾಗವಹಿಸಿ ಹೆಮ್ಮೆಯಿಂದ ಮಾತನಾಡ್ತಕ್ಕಂಥವರು ಇವತ್ತ ಏನಂದ್ರೆ ನಮ್ಮ ಇಸ್ಲಾಂ ಬಂಧುಗಳು ಅವರೆಲ್ಲರಿಗೂ ಕೂಡ ಅನಂತ ಈ ಬಸವ ಉತ್ಸವ ಸಮಿತಿ ವತಿಯಿಂದ ತುಂಬು ಹಾರ್ದಿಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ.